ಸಿಎಂ ಸಿದ್ದರಾಮಯ್ಯ ಅವರು ನಡೆಸಿದ ಸಂಧಾನ ರೈತರಿಗೆ ಸಮಾಧಾನ ತಂದಿಲ್ಲ. ಕಬ್ಬಿನ ದರ ಪ್ರತಿ ಟನ್ಗೆ 3,500 ರೂಪಾಯಿ ನೀಡಬೇಕೆಂದು ಆಗ್ರಹಿಸಿ ಇಂದು ಬೈಲಹೊಂಗಲ ಬಂದ್ಗೆ ವಿವಿಧ ಸಂಘಟನೆಗಳು ಕರೆ ನೀಡಿದ್ದವು. ರಾಣಿ ಚೆನ್ನಮ್ಮ ವೃತ್ತದಿಂದ ಪ್ರತಿಭಟನೆ ಮುಂದುವರೆಸಿದ ರೈತರ ಹೋರಾಟಕ್ಕೆ ವ್ಯಾಪಾರಸ್ಥರು ಮಳಿಗೆ ಬಂದ್ ಮಾಡಿ ಸಹಕರಿಸಿದ್ದಾರೆ. ಆಸ್ಪತ್ರೆ, ಔಷಧಿ ಮಳಿಗೆ ಹೊರತುಪಡಿಸಿ ಬೈಲಹೊಂಗಲ ಸಂಪೂರ್ಣ ಬಂದ್ ಮಾಡಲಾಗಿದೆ. ಬಸ್ ಸಂಚಾರ ಕೂಡ ಸಂಪೂರ್ಣ ಸ್ಥಗಿತಗೊಂಡಿದೆ. ರಿಕವರಿ ಆಧಾರದ ಮೇಲೆ ಬೆಲೆ ಘೋಷಣೆ ನ್ಯಾಯಸಮ್ಮತವಲ್ಲ. ಸ್ಪಷ್ಟ ಆದೇಶ ಹೊರಡಿಸಿ ಲಿಖಿತ ರೂಪದಲ್ಲಿ ಬೆಲೆ ಘೋಷಿಸುವಂತೆ ರೈತರು ಸರ್ಕಾರಕ್ಕೆ ಆಗ್ರಹಿಸಿದ್ದಾರೆ. 3,300ಕ್ಕೆ ಒಪ್ಪಿಕೊಂಡಿದ್ದಾರಲ್ಲ ರೈತರು. ಒಪ್ಪಿಕೊಂಡಿದ್ದನ್ನು 3,300 ಒಮ್ಮೆ ಹಾಕ್ತೇವೆ ಅನ್ನೋಂಥ ಮಾತನ್ನು ಹೇಳ್ಬೋದಿತ್ತು ಅವರು. ಅದನ್ನು ಮಾಡಲಿಲ್ಲ ಅವರು ಮತ್ತು ಅದರೊಳಗೆ ಮೋಸನ ಐತಿ. ಯಾಕಂದ್ರೆ ರೈತರಿಗೆ ಇವತ್ತು ಅವ್ರು ಏನು ಹೇಳ್ತಾರೆ, 11.25 ರಿಕವರಿ ಇದ್ರೆ 3,300 ರೂಪಾಯಿ ಕೊಡ್ತೀವಿ. ಇಲ್ಲ ಅಂತಂದ್ರೆ ಅದಕ್ಕಿಂತ ರಿಕವರಿ ಕಡಿಮೆ ಇರ್ತಾರೆ, ಮತ್ತು ರೇಟ್ ಕಡಿಮೆ ಆಗ್ತದೆ. ತಿಳಿದಕ್ಕಿಂತ ಮತ್ತು ಕಡಿಮೆ ಆಗುವಂಥ ಪರಿಸ್ಥಿತಿನೂ ಬರ್ಬೋದು ಅಂತೇಳಿ ನಮ್ಮ ರೈತರೆಲ್ಲ ತಿಳ್ಕೊಬೇಕು. ಅದ್ರ ಸಲುವಾಗಿ ನಾವೆಲ್ಲ ಬೈಲಹೊಂಗಲದ ಹಿರಿಯರೆಲ್ಲ ಕೂಡಿ ಇವತ್ತು ಈ ಸ್ಟ್ರೈಕ್ ನಾವು ಬಂದ್ ಮಾಡಿಲ್ಲ. ಇವತ್ತು ನಾವು ಪೂರ್ತಿ ಬೈಲಹೊಂಗಲ ಬಂದ್ ಮಾಡಿನ ಮತ್ತು ಸರ್ಕಾರಕ್ಕೆ ಬಿಸಿ ಮುಟ್ಟಿಸೋ ಸಲ ನಾವೆಲ್ಲ ರೈತರಿಗೆ ಕೂಡಿದ್ದೇವೆ. ಸರ್ಕಾರ ಉದ್ದೇಶನೇ ಐತಲ್ರಿ, ಈ ಹೋರಾಟಗಳು ನಡಿಬಾರ್ದು. ಈ ಹೋರಾಟದಲ್ಲಿ ಗಲಭೆ ಮಾಡಿಸ್ಬೇಕು. ಸರ್ಕಾರಕ್ಕೆ ದ್ವಂದ್ವ ಎಲ್ಲರೂ ನಾವು ಹೈವೇಗೆ ಹೋಗ್ತೀವಿ ನೋಡಿದ್ರೆ ಅವತ್ತಿನ ಹೇಳೋದು, ನಮಗೆ ನಾಳೆ ಸಾಯಂಕಾಲ ತನಕ ನಮಗೆ ಅವಕಾಶ ಕೊಡ್ರಿ, ನಾವು ನಿಮಗೆ ಬಗೆಹರಿಸ್ತೇವೆ ಅಂತ ಹೇಳೋದು, ಮಂದಿಗೆ ಡಿಸ್ಟರ್ಬ್ ಮಾಡೋದು, ಸಂಘಟನೆಗಳನ್ನು ಹೊಡೆಯೋದು, ರೈತರನ್ನು ಮುಕ್ತ ಮಾಡೋದು. ಅದಲ್ಲದೆ ಇದಕ್ಕಿಂತ ಕೆಟ್ಟ ದುರ್ದೈವ ಅಂತಂದ್ರೆ ಹತ್ತರಿಗೆಯಲ್ಲಿ ನೀನೇ ಲಾಠಿ ಚಾರ್ಜ್ ಮಾಡ್ಯಾರ, ತಲೆ ಹೊಡಿತಾರೆ, ಕಾಲು ಮುಡ್ತಾರೆ. ನಾವು ಪೊಲೀಸರು ತಪ್ಪಂತ ಹೇಳಕ್ಕೆ ಸಾಧ್ಯನೇ ಇಲ್ಲ. ಪೊಲೀಸರು ಯಾರಾದರೂ ಪೊಲೀಸರವ್ರು ಯಾರು ನಮ್ಮ ಮನೆಯವ್ರಲ್ಲ ಅವರು. ನಾವು ಒಕ್ಕಲ್ತನ ಮಾಡ್ತೇವೆ, ಮನ್ಯಾಗ ಒಬ್ಬ ಪೊಲೀಸ್ ಆಗಿರ್ತಾನೆ, ಒಬ್ಬ ತಲಾಟೆ ಆಗಿರ್ತಾನೆ, ಒಬ್ಬ ಮಾಸ್ತರ್ ಆಗಿರ್ತಾನೆ. ಪೊಲೀಸರು ಹೆಂಗೈತೆ ಅಂದ್ರೆ ಅವ್ರ ನಮ್ಮ ಮನೆಯವ್ರ ಕಡೆಯಿಂದ ನಮ್ಮನ್ನು ಬಡಿಸೋ ಕಾರ್ಯಕ್ರಮ ಸರ್ಕಾರ.